ಇವತ್ತಿನ ವಿಡಿಯೋದಲ್ಲಿ ಸೂಕ್ಷ್ಮದರ್ಶಿನಿ ಎಂಬ ಸಿನಿಮಾದ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಖಂಡಿತವಾಗಿಯೂ ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟವಾಗುತ್ತದೆ. ತಪ್ಪದೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಕತೆ ಶುರು ಆಗುತ್ತೆ. ಇದರಲ್ಲಿ ಹೀರೋಯಿನ್ನ ಹೆಸರು ಪ್ರಿಯದರ್ಶಿನಿ ಅಂತ. ಪ್ರಿಯದರ್ಶಿನಿ ಮತ್ತೆ ಅವಳ ಫ್ರೆಂಡ್ ಇಬ್ಬರು ಸೇರಿ ಒಂದು ಫೇಕ್ ರೆಸ್ಯೂಮೆ ಮಾಡ್ತಿರ್ತಾರೆ ಕಂಪ್ನಿಗೆ ಅಪ್ಲೈ ಮಾಡೋಕೆ. ಅದೇ ಟೈಮಲ್ಲಿ ಪ್ರಿಯದರ್ಶಿನಿ ಕಾಲ್ ಅಲಾರಾಮ್ ಹೊಡೆಯುತ್ತೆ. ಹೊರಗಡೆ ಬಂದು ನೋಡಿದರೆ ಯಾರೋ ಅವಳ ಕಾರ್ಗೆ ಗುದ್ದಿ ಡೆಂಟ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಪ್ರಿಯಾ ಹಸ್ಬೆಂಡ್ನ ತೋರಿಸ್ತಾರೆ. ಅವನ ಹೆಸರು ಆಂಟೋನಿ ಅಂತ. ಆಂಟೋನಿ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ. ಪ್ರಿಯಾ ಮತ್ತೆ ಆಂಟೋನಿಗೆ ಒಂದು ಚಿಕ್ಕ ಮಗಳು ಕೂಡ ಇರ್ತಾಳೆ. ಆದರೆ ಆಂಟೋನಿಗೆ ಯಾವುದೇ ಪ್ರಮೋಷನ್ ಆಗಿರೋದಿಲ್ಲ. ಯಾಕಂದರೆ ಅವನ ಬಾಸ್ ಅವನು ಹುಡುಕಿ ಕ್ಲೈಂಟ್ಸ್ ಎಲ್ಲ ಒಬ್ಳು ಜೆಸ್ಸಿ ಎಂಪ್ಲಾಯ್ಗೆ ಕೊಡ್ತಿರ್ತಾನೆ. ಪ್ರಿಯಾ ಪ್ರತಿಯೊಂದು ವಿಷಯನೂ ತುಂಬ ಅಬ್ಸರ್ವ್ ಮಾಡ್ತಿರ್ತಾಳೆ. ಆಂಟೋನಿಗೆ ಯಾವುದಾದ್ರೂ ಸಣ್ಣ ತಪ್ಪು ಮಾಡಿದರೂ ತುಂಬ ಬೇಗ ತಪ್ಪು ಕಂಡುಹಿಡಿತಾಳೆ. ಇದರಿಂದ ಆಂಟೋನಿ ಕೂಡ ಶಾಕ್ ಆಗಿರ್ತಾನೆ. ಒಂದು ದಿನ ಪ್ರಿಯಾ ಇಂಟರ್ವ್ಯೂಗೆ ಕೊಡೋಕ್ಕೆ ಹೋಗಿರ್ತಾಳೆ. ಅಲ್ಲಿ ಅವಳ ಫ್ರೆಂಡ್ ಸ್ಟೆಫಿ ಕೂಡ ಬಂದಿರ್ತಾಳೆ. ಇಬ್ಬರು ಇಂಟರ್ವ್ಯೂ ಮುಗಿಸಿ ಜೊತೆಗೆ ಮನೆಗೆ ವಾಪಸ್ ಬರ್ತಾರೆ. ಪ್ರಿಯಾ, ಸ್ಟೆಫಿ ಮತ್ತು ಅವರ ಕಾಲೋನಿದು ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಅದರಲ್ಲಿ ಎಲ್ಲ ವಿಷಯದ ಬಗ್ಗೆನೂ ಡಿಸ್ಕಸ್ ಮಾಡ್ತಿರ್ತಾರೆ. ಒಂದು ದಿನ ಮ್ಯಾನ್ಯುಯಲ್ ಮತ್ತು ಅವರ ಅಮ್ಮ ಗ್ರೇಸಿ ಇಬ್ಬರು ಕೂಡ ಅದೇ ಲೇಔಟಲ್ಲಿ ಇರೋಕ್ಕೆ ಬರ್ತಾರೆ. ಇದನ್ನು ಸರೋಜಾ ಆಂಟಿಯವರು ವಾಟ್ಸಪ್ ಗ್ರೂಪಲ್ಲಿ ಈ ವಿಷಯನ ಹೇಳ್ತಾರೆ. ಮ್ಯಾನ್ಯುಯಲ್ ಮತ್ತು ಗ್ರೇಸಿ ಬಂದಿರೋದು ಅವ್ರದೇ ಮನೆ. ಅಂದರೆ ತುಂಬ ವರ್ಷದ ಹಿಂದೆ ಇದೇ ಮನೆಯಲ್ಲಿ ಇಬ್ಬರು ಕೂಡ ಇದ್ದರು. ಆದರೆ ಅವರು ಒಂದು ಹೊಸ ಬೇಕರಿ ಓಪನ್ ಮಾಡಿ ಅದರ ಹತ್ತಿರದಲ್ಲೇ ಹಳೆ ಮನೆಗೆ ಹೋಗಿರ್ತಾರೆ. ಮ್ಯಾನ್ಯುಯಲ್ಗೆ ಒಬ್ಬಳು ಅಕ್ಕ ಕೂಡ ಇರ್ತಾಳೆ. ಅವಳ ಹೆಸರು ಡಯಾನಾ ಅಂತ. ಅವಳು ನ್ಯೂಜಿಲ್ಯಾಂಡಲ್ಲಿ ಇರ್ತಾಳೆ. ಮ್ಯಾನ್ಯುಯಲ್ ಶಿಫ್ಟ್ ಆಗಿ 2 ದಿನಕ್ಕೆ ಅಕ್ಕಪಕ್ಕ ಮನೆಯವರೆಲ್ಲ ಫ್ರೆಂಡ್ ಮಾಡ್ಕೋತಾನೆ. ಮ್ಯಾನ್ಯುಯಲ್ ಅಲ್ಲೇ ಕೃಷ್ಣ ಅಂಕಲ್ಗೆ ಗ್ರೇಸಿ ಅಮ್ಮನಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಇಲ್ಲಿ ಆದರೂ ಸರಿ ಆಗ್ಬೋದು ಅಂತ ಕರ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಎಲ್ಲರೂ ಬ್ಯುಸಿ ಇದ್ದಾಗ ಮ್ಯಾನ್ಯುಯಲ್ ಒಂದು ಕಡ್ಡಿಗೆ ಕೆಂಪು ಟವಲ್ನ ಸುತ್ತಿ ಅವರ ಮನೆ ಪಕ್ಕನೆ ಅದನ್ನು ಸಿಕ್ಸ್ತಾನೆ. ದೂರದಿಂದ ಇದನ್ನು ಕಾಣುತ್ತಾ ಅಂತ ನೋಡ್ತಾನೆ. ಮತ್ತೆ ಇದರ ಜೊತೆಗೆ ಎಲ್ಲರೂ ಹೋಗೋ ಬರೋ ಟೈಮ್ನ ನೋಟ್ ಮಾಡ್ಕೋತಾನೆ. ಮುಂದೆ ಸೋಷಿಯಲ್ ಮೀಡಿಯಾದಿಂದ ಸ್ಟೆಫಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಸ್ಟೆಫಿಗೆ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಸ್ಟೆಫಿಗೆ ಡೈವರ್ಸ್ ಆಗಿರೋದ್ರಿಂದ ಅವಳಿಗೂ ಕೂಡ ಮ್ಯಾನ್ಯುಯಲ್ ಮೇಲೆ ಇಂಟ್ರೆಸ್ಟ್ ಆಗುತ್ತೆ. ಮತ್ತು ಮ್ಯಾನ್ಯುಯಲ್ ಪ್ರತಿದಿನ ಕಿಟಕಿಯಲ್ಲಿ ಚೆಕ್ ಮಾಡ್ತಿರ್ತಾನೆ, ಯಾರಾದರೂ ಅವರ ಮನೆ ನೋಡ್ತಿರ್ತಾರಾ ಅಂತ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ ಒಂದು ದೊಡ್ಡ ಉಡಾನ ಸಾಯಿಸಿ ಅದನ್ನು ತಗೊಂಡು ಹೋಗುತ್ತಿರ್ತಾನೆ. ಇದನ್ನೆಲ್ಲ ಪ್ರಿಯಾ ನೋಡಿರ್ತಾಳೆ. ಅದೇ ದಿನ ರಾತ್ರಿ ಮ್ಯಾನ್ಯುಯಲ್ ಎಲ್ಲರನ್ನು ಮನೆಗೆ ಕರೆದು ಉಡಾ ಕೀಮಾ ಮಾಡಿ ಎಲ್ಲರಿಗೂ ಕೊಡ್ತಾನೆ. ಎಲ್ಲರೂ ಇದನ್ನು ಮಟನ್ ಅಂತ ತಿಂದು ಬಿಡ್ತಾರೆ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ಗೆ ಅವರ ಅಂಕಲ್ ರಾಯ್ ಮತ್ತು ಅವನ ಫ್ರೆಂಡ್ ಜಾನ್ನ ಮೀಟ್ ಮಾಡಿ ಅವ್ರಿಗೆ ಹೇಳ್ತಾನೆ, ನಾನು ಕಡ್ಡಿ ನೆಟ್ಟಿರೋ ಕಡೆ ತುಂಬ ಸೇಫ್ ಇದೆ, ಸರಿ ಆದ ಟೈಮ್ ನೋಡಿ ನಮ್ಮ ಕೆಲಸ ಮಾಡಿ ಮುಗಿಸ್ಬೇಕು ಅಂತ. ಈ ಕಡೆ ಆಂಟನಿಗೆ ಕಂಪ್ನಿಯಲ್ಲಿ ಪ್ರಮೋಷನ್ ಸಿಕ್ಕಿರುತ್ತೆ, ಆದರೆ ಬೇಗ ಜಾಗಕ್ಕೆ ಶಿಫ್ಟ್ ಆಗಬೇಕಾಗಿರುತ್ತೆ. ಮತ್ತು ಪ್ರಿಯಾ ಕೂಡ ಇಂಟರ್ವ್ಯೂ ಅಲ್ಲಿ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿರ್ತಾಳೆ. ಇದರ ಜೊತೆಗೆ ಪ್ರಿಯಾ ಮತ್ತು ಆಂಟನಿ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇರುತ್ತೆ. ಅದಕ್ಕೆ ಇಬ್ಬರು ಸೇರಿ ಒಂದು ಪಾರ್ಟಿ ಅರೇಂಜ್ ಮಾಡಿರುತ್ತಾರೆ. ಅದಕ್ಕೆ ಎಲ್ಲರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಈ ವಿಷಯ ಸ್ಟೆಫಿಯಿಂದ ಮ್ಯಾನ್ಯುಯಲ್ಗೆ ಗೊತ್ತಾಗಿರುತ್ತೆ. ಮತ್ತು ಮ್ಯಾನ್ಯುಯಲ್ ಅವರ ಅಂಕಲ್ಗೆ ಹೇಳ್ತಾನೆ, 29ನೇ ತಾರೀಕು ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಬ್ಯುಸಿ ಆಗಿರ್ತಾರೆ, ಇದೇ ಕರೆಕ್ಟ್ ಟೈಮ್ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ. ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಜಾನ್ ಒಂದು ದೊಡ್ಡ ಟ್ಯಾಂಕರ್ ಮತ್ತು ಕೆಮಿಕಲ್ ತಗೊಳ್ತಾನೆ. ಪಾರ್ಟಿ ದಿನ ಎಲ್ಲರೂ ಬಂದಿರುತ್ತಾರೆ, ಯಾರಿಗೂ ಡೌಟ್ ಬರಬಾರ್ದು ಅಂತ ಮ್ಯಾನ್ಯುಯಲ್ ಕೂಡ ಪಾರ್ಟಿಗೆ ಬಂದಿರುತ್ತಾನೆ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಪ್ರಿಯಾ ಮ್ಯಾನ್ಯುಯಲ್ ಮನೆಯಲ್ಲಿ ಬೆಂಕಿ ಬಿದ್ದಿರೋದನ್ನು ನೋಡಿ ಹೇಳ್ತಾಳೆ. ಎಲ್ಲರೂ ಹೋಗಿ ಬೆಂಕಿ ಆರಿಸ್ತಾರೆ. ಆದರೂ ಮನೆಯಲ್ಲಿ ಗ್ರೇಸಿ ಅಮ್ಮ ಮಿಸ್ಸಿಂಗ್ ಆಗಿರ್ತಾರೆ. ಪೊಲೀಸ್ ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಗ್ರೇಸಿ ಅಮ್ಮ ಐರನ್ ಬಾಕ್ಸ್ ಆನ್ ಮಾಡಿ ಆಫ್ ಮಾಡೋದೆ ಮರ್ತಿರೋದ್ರಿಂದ ಬೆಂಕಿ ಬಿದ್ದಿದೆ ಅಂತ. ಕೊನೆಗೆ ಮ್ಯಾನ್ಯುಯಲ್ ಪೊಲೀಸ್ಗೆ ಹೇಳ್ತಾನೆ, ಅವರ ಅಮ್ಮನಿಗೆ ಮರೆವಿನ ಕಾಯಿಲೆ ಅಲ್ಝೈಮರ್ ಇರುತ್ತೆ ಅಂತ. ಸ್ವಲ್ಪ ಟೈಮ್ ಆದಮೇಲೆ ಗ್ರೇಸಿ ಅಮ್ಮ ಒಂದು ರೈಲ್ವೆ ಸ್ಟೇಷನಲ್ಲಿ ಸಿಗ್ತಾರೆ. ಪೊಲೀಸ್ ಮ್ಯಾನ್ಯುಯಲ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಿಮ್ಮ ಅಮ್ಮನ ಅಂತ ಹೇಳ್ತಾನೆ. ಆಂಟನಿ ಮ್ಯಾನ್ಯುಯಲ್ಗೆ ಹೇಳ್ತಾನೆ, ಒಬ್ಳು ಲೆಸ್ಸಿ ಎಂಬ ನರ್ಸ್ ಗೊತ್ತು, ಅವಳನ್ನೇ ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ, ಅವಳು ನಿಮ್ಮ ಅಮ್ಮನಿಗೆ ಚೆನ್ನಾಗಿ ನೋಡ್ಕೋತಾಳೆ ಅಂತ. ನಿಮಗೆ ಬೇಕಿದ್ರೆ ಅವರ ನಂಬರ್ ಕೊಡ್ತೀನಿ, ಆದರೆ ನನ್ನ ಓಲ್ಡ್ ಫೋನ್ನಲ್ಲಿ ಇದೆ ಅಂತ. ಇದನ್ನೆಲ್ಲ ನೋಡಿದ ಪ್ರಿಯಾ
ಇದರಲ್ಲಿ ಏನೋ ಮಿಸ್ಟೇಕ್ ಇದೆ. ನನಗೆ ಗ್ರೇಸಿ ಅಮ್ಮನ ನೋಡಿದರೆ ಅವರಿಗೆ ಮರಿವಿನ ಕಾಯಿಲೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅವರು ಎಲ್ಲ ಕೆಲಸ ಕರೆಕ್ಟಾಗಿ ಮಾಡ್ತಾರೆ. ಹೊರಗಡೆಯಿಂದ ಒಳಗಡೆ ಹೋಗುವಾಗ ಸ್ಲಿಪ್ಪರ್ ಬಿಟ್ಟು ಹೋಗ್ತಾರೆ. ಕರೆಕ್ಟಾಗಿ 4 ಸಲ ಕುಕ್ಕರ್ನ ಆಫ್ ಮಾಡ್ತಾರೆ ಅಂತ ಆಂಟನಿಗೆ ಹೇಳ್ತಾಳೆ. ಇದನ್ನೆಲ್ಲ ಪ್ರಿಯಾ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾಳೆ. ಮತ್ತೆ ಮರವಿನ ಕಾಯಿಲೆ ಇರುವವರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಅಂತ ಚೆಕ್ ಮಾಡಿದರೆ ಇದ್ಯಾವುದು ಕೂಡ ಅಮ್ಮನಿಗೆ ಹೋಲುವುದಿಲ್ಲ. ನೆಕ್ಸ್ಟ್ ಟೈಮ್ ಮ್ಯಾನ್ಯುಯಲ್ ಸ್ಟೆಫಿಗೆ ಹೇಳ್ತಾನೆ, ಮುಂದಿನ ಮಂಗಳವಾರ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನೀನು ಅಮ್ಮನ ನೋಡ್ಕೊಳ್ಳೋಕೆ ಆಗುತ್ತಾ ಅಂತ. ಅದಕ್ಕೆ ಸ್ಟೆಫಿ ಹೇಳ್ತಾಳೆ, ಖಂಡಿತವಾಗಿ ನೋಡಿಕೊಳ್ಳುತ್ತೇನೆ ಅಂತ. ಈ ಕಡೆ ಮ್ಯಾನ್ಯುಯಲ್, ಜಾನ್ ಮತ್ತು ಅಂಕಲ್ ರಾಯ್ ಮೀಟ್ ಆಗ್ತಾರೆ. ಜಾನ್ ಮ್ಯಾನ್ಯುಯಲ್ಗೆ ಟ್ಯಾಬ್ಲೆಟ್ ಕೊಟ್ಟು ಇದನ್ನ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಅಮ್ಮನಿಗೆ ಕೊಡು, ಇದರಿಂದ 20 ನಿಮಿಷದಲ್ಲಿ ಪ್ರಜ್ಞೆ ತಪ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಗುಡುಕ್ತಿರೋದ್ರಿಂದ ನೋಡಿ ಪ್ರಿಯಾ ಬಟ್ಟೆ ಒಣಗಾಕಿರೋದನ್ನು ತಗೊಳ್ಳೋಕೆ ಬರ್ತಾಳೆ. ಆದರೆ ಅದಕ್ಕೂ ಮುಂಚೆನೆ ಗ್ರೇಸಿ ಅಮ್ಮ ಬಟ್ಟೆ ತಗೊಂಡಿರೋದನ್ನು ನೋಡಿ ಪ್ರಿಯಾಗೆ ಇನ್ನೂ ಜಾಸ್ತಿ ಅನುಮಾನ ಆಗುತ್ತೆ. ಇದನ್ನೆಲ್ಲ ಪ್ರಿಯಾ ಕಾಲೋನಿ ಫ್ರೆಂಡ್ಸ್ಗೆ ಹೇಳ್ತಾಳೆ. ಪಕ್ಕ ಗ್ರೇಸಿ ಅಮ್ಮನಿಗೆ ಮರವಿನ ಕಾಯಿಲೆ ಇಲ್ಲ, ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂತ. ಮಂಗಳವಾರ ದಿನ ಟ್ಯಾಬ್ಲೆಟ್ ಪೌಡರ್ ಮಾಡಿ ಜ್ಯೂಸ್ಗೆ ಮಿಕ್ಸ್ ಮಾಡಿರ್ತಾನೆ. ಮತ್ತೆ ಸ್ಟೀಫಿಗೆ ಹೇಳ್ತಾನೆ, ಕರೆಕ್ಟಾಗಿ 10 ಗಂಟೆಗೆ ಅಮ್ಮನಿಗೆ ಕೊಡು, ಮತ್ತೆ ಮನೆಗೆ ಯಾರನ್ನೂ ಬರೋಕ್ಕೆ ಬಿಡಬೇಡ ಅಂತ ಹೇಳ್ತಾನೆ. ಸ್ಟೀಫಿ ಮನೇಲಿ ಹೇಳ್ದಂಗೆ ಜ್ಯೂಸ್ ಕೊಡ್ತಾಳೆ. ಆದರೆ ಗ್ರೇಸಿ ಅಮ್ಮ ಅದನ್ನು ಕುಡಿಯುವುದಿಲ್ಲ. ಅದಕ್ಕೆ ಮ್ಯಾನ್ಯುಯಲ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಆಗ ಅವನು ಸ್ಟೀಫಿಗೆ ಹೇಳ್ತಾನೆ, ಅಮ್ಮ ಮುಂದೆ ನೀನು ಜ್ಯೂಸ್ ಕುಡಿ, ಆಮೇಲೆ ಅಮ್ಮ ಕುಡಿತಾರೆ ಅಂತ. ಅದೇ ರೀತಿ ಮಾಡ್ತಾಳೆ. ಆಮೇಲೆ ಅಮ್ಮ ಜ್ಯೂಸ್ ಕುಡಿತಾರೆ. ಅದೇ ಟೈಮಲ್ಲಿ ಪ್ರಿಯಾ ಕೂಡ ಮ್ಯಾನ್ಯುಯಲ್ ಮನೆಗೆ ಬರ್ತಾಳೆ. ಮತ್ತೆ ಗ್ರೇಸಿ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಆದರೆ ಗ್ರೇಸಿ ಅಮ್ಮ ಮಾತಾಡೋದಿಲ್ಲ. ಅಂಕಲ್ ರಾಯ್ ಇದನ್ನೆಲ್ಲ ಟೈಮಲ್ಲಿ ಹೊರಗಡೆ ನೋಡ್ತಾ ಪ್ರಿಯಾ ಮನೆಗೆ ಬಂದಿದ್ದಾಳೆ ಅಂತ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ಹೇಳ್ತಾನೆ. ಮ್ಯಾನ್ಯುಯಲ್ ಇದನ್ನ ಕೇಳಿ ಸಡನ್ ಆಗಿ ಆಂಟೋನಿಗೆ ಫೋನ್ ಮಾಡಿ ನನಗೆ ನರ್ಸ್ ನಂಬರ್ ಕೇಳ್ತಾನೆ. ಆಂಟೋನಿ ಮತ್ತೆ ಪ್ರಿಯಾಗೆ ಫೋನ್ ಮಾಡಿ ಅರ್ಜೆಂಟಾಗಿ ನರ್ಸ್ ನಂಬರ್ ಕಳಿಸು ಅಂತ ಪ್ರಿಯಾಗೆ ಹೇಳ್ತಾನೆ. ಈ ಕಡೆ ಗ್ರೇಸಿ ಮತ್ತೆ ಸ್ಟೀಫಿ ಜ್ಯೂಸ್ ಕುಡಿದಿರೋದ್ರಿಂದ ಪ್ರಜ್ಞೆ ತಪ್ತಾರೆ. ಮತ್ತೆ ಅಂಕಲ್ ರಾಯ್ ಗ್ರೇಸಿನ ಕಾರಲ್ಲಿ ಕರೆದುಕೊಂಡು ಇಲ್ಲಿಗೆ ಹೋಗ್ತಾನೆ. ಮತ್ತೆ ಗ್ರೇಸಿ ಅಮ್ಮ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ವಿಷಯ ಗೊತ್ತಾಗಿ ಡಯಾನಾ ನ್ಯೂಜಿಲೆಂಡ್ ಇಂದ ಇಂಡಿಯಾಗೆ ಬರ್ತಾಳೆ. ಪೊಲೀಸ್ ಅವರಿಗೆ ಹೇಳ್ತಾರೆ, ಅಮ್ಮ ಯಾವ ಥರ ಮಿಸ್ ಆಗಿದ್ದಾರೆ, ಆದರೆ ಅದು CCTVಯಲ್ಲಿ ಕೂಡ ರೆಕಾರ್ಡ್ ಆಗಿಲ್ಲ, ಯಾವುದೇ CCTVಯಲ್ಲೂ ಕಾಣ್ತಿಲ್ಲ, ಮತ್ತು ಯಾರೊಬ್ಬರು ಕೂಡ ಅಮ್ಮ ಹೊರಗಡೆ ಹೋಗಿರೋದನ್ನು ನೋಡಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ನರ್ಸ್ ಲೆಸ್ಸಿಗೆ ಕಾಲ್ ಮಾಡಿ ಕೇಳ್ತಾಳೆ, ಯಾರಾದರೂ ಮ್ಯಾನ್ಯುಯಲ್ ಅಂತ ಫೋನ್ ಮಾಡಿದ್ದಾರಾ ಅಂತ. ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಪ್ರಿಯಾಗೆ ಇನ್ನೂ ಜಾಸ್ತಿ ಡೌಟ್ ಆಗುತ್ತೆ, ಯಾಕೆ ಮ್ಯಾನ್ಯುಯಲ್ ಈ ಥರ ಮಾಡ್ದ, ನನ್ನ ಮನೆಯಿಂದ ಹೊರಗಡೆ ಯಾಕೆ ಕಳಿಸ್ತಾ ಅಂತ. ಈ ಕಡೆ ಪ್ರಿಯಾ ಡಯಾನಾ ಜೊತೆ ಮಾತಾಡಿ ಅವರ ನಂಬರ್ ಈಸ್ಕೊಳ್ತಾಳೆ. ಮುಂದೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳ್ತೀನಿ ಅಂತ. ಡಯಾನಾ ಮ್ಯಾನ್ಯುಯಲ್ಗೆ ಹೇಳ್ತಾಳೆ, ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ನಾನು ನ್ಯೂಜಿಲೆಂಡ್ಗೆ ಹೋಗಬೇಕು ಅಂತ. ಇದನ್ನೆಲ್ಲ ನೋಡಿದ ಪ್ರಿಯಾಗೆ ಯೋಚನೆ ಮಾಡ್ತಾಳೆ, ಯಾಕೆ ಇಷ್ಟು ಅರ್ಜೆಂಟಲ್ಲಿ ಡಯಾನಾ ರಿಟರ್ನ್ ಹೋಗ್ತಿದ್ದಾಳೆ ಅಂತ. ಇದೇ ಟೈಮಲ್ಲಿ ಅಂಕಲ್ ರಾಯ್ ಮತ್ತು ಜಾನ್ ಆವಾಗಲೇ ತಗೊಂಡಿರುವ ಟ್ಯಾಂಕು, ಕೆಮಿಕಲ್ ಎಲ್ಲನೂ ಮ್ಯಾನ್ಯುಯಲ್ ಮನೆಗೆ ತರುತ್ತಾರೆ. ಈ ಕಡೆ ಪ್ರಿಯಾ ರಾತ್ರಿ ನೀರು ಕುಡಿಯೋಕೆ ಬಂದಾಗ ಕಿಟಕಿಯಿಂದ ಗ್ರೇಸಿ ಅಮ್ಮನ್ನು ನೋಡ್ತಾಳೆ. ಮತ್ತೆ ನೋಡಿದರೆ ಅಲ್ಲಿ ಅಮ್ಮ ಇರುವುದಿಲ್ಲ. ಇದನ್ನು ನೋಡಿ ಪ್ರಿಯಾ ಭಯಪಟ್ಟು ಆಂಟನಿಗೆ ಹೇಳ್ತಾಳೆ. ಆದರೆ ಆಂಟನಿ ಇದೆಲ್ಲ ನಿನ್ನ ಭ್ರಮೆ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಪ್ರಿಯಾ ಮ್ಯಾನ್ಯುಯಲ್ ಇಲ್ದಿರೋ ಇರೋ ಟೈಮಲ್ಲಿ ನೋಡಿ ಅವರ ಮನೆಗೆ ಹೋಗಿ ನೋಡ್ತಾಳೆ. ಅದೇ ಟೈಮಲ್ಲಿ ಜಾನ್ ಬಾತ್ರೂಮಲ್ಲಿ ಕೆಲಸ ಮಾಡ್ತಿರ್ತಾನೆ. ಜಾನ್ ಇದನ್ನೆಲ್ಲ ಮ್ಯಾನ್ಯುಯಲ್ಗೆ ಹೇಳ್ತಾನೆ. ಇದನ್ನು ಕೇಳಿ ಮ್ಯಾನ್ಯುಯಲ್ ತುಂಬ ಬೇಗ ಮನೆಗೆ ಬಂದು ಪ್ರಿಯಾಗೆ ವಾರ್ನಿಂಗ್ ಮಾಡ್ತಾನೆ, ಇದೇ ಲಾಸ್ಟ್, ನೀ ಇನ್ನೊಂದು ಸಲ ಈ ರೀತಿ ಮಾಡಬೇಡಿ ಎಂದು. ಮತ್ತೆ ಮ್ಯಾನ್ಯುಯಲ್ ಬಾತ್ರೂಮ್ ಪೈಪಲ್ಲಿ ರಕ್ತ ಸೋರುತ್ತಿರುವುದನ್ನು ನೋಡ್ತಾನೆ. ಮತ್ತೆ ಜಾನ್ ಬಾತ್ರೂಮಲ್ಲಿ ದೊಡ್ಡ ಟ್ಯಾಂಕ್ ಇಂದ ಕೆಂಪು ನೀರನ್ನು ಬಾತ್ರೂಮ್ಗೆ ದಿನ ಸುರಿತಿರುತ್ತಾನೆ. ಈ ಕಡೆ ಪ್ರಿಯಾ ಡಯಾನಾಗೆ ಮೆಸೇಜ್ ಮಾಡಿ ನಾನು ನಿಮ್ಮ ಅಮ್ಮನ ನೋಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಡಯಾನಾ ಇದೆಲ್ಲ ನಿಮ್ಮ ಭ್ರಮೆ ಅಂತ ಹೇಳ್ತಾಳೆ, ಯಾಕಂದ್ರೆ ಅಮ್ಮ ಇನ್ನೂ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಮ್ಯಾನ್ಯುಯಲ್ ಹೋಗಿ ಜಾನ್ಗೆ ಹೇಳ್ತಾನೆ, ಡಯಾನಾಗೆ ಡೌಟ್ ಬಂದಿದೆ, ನಾವು ಬೇಗ ಈ ಕೆಲಸನ ಮುಗಿಸ್ಬೇಕು ಅಂತ. ಇದರಿಂದ ಅವರು ಬೇಗ ಎಲ್ಲನೂ ಕ್ಲೀನ್ ಮಾಡಿ ರೂಮ್ಗಳಿಗೆ ಫ್ರೆಶಸ್ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತಾರೆ. ಯಾವಾಗ ಮ್ಯಾನ್ಯುಯಲ್ ಹೊರಗಡೆ ಹೋಗಿರ್ತಾನೆ, ಪ್ರಿಯಾ ಫ್ರೆಂಡ್ಸ್ ಮನೆಗೆ ಹೋಗಿ ಎಲ್ಲನೂ ಚೆಕ್ ಮಾಡ್ತಾರೆ. ಅದರಲ್ಲಿ ಒಬ್ಬಳಿಗೆ ಒಂದು ಫ್ರೆಶ್ ಪೇಂಟ್ ಕಾಣುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಮ್ಯಾನ್ಯುಯಲ್ ಗ್ರೇಸಿ ಅಮ್ಮನ ಕರೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಿರುವುದನ್ನು
ನೋಡಿ ಪ್ರಿಯಾ ಗ್ರೇಸಿನ ಮಾತನಾಡಿಸೋಕೆ ಟ್ರೈ ಮಾಡ್ತಾಳೆ, ಆದರೆ ಮ್ಯಾನ್ಯುಯಲ್ ಬಿಡೋದಿಲ್ಲ. ಪ್ರಿಯಾ ಹೊರಗಡೆ ಬಂದು ಡಯಾನಾಗೆ ಮೆಸೇಜ್ ಮಾಡ್ತಾಳೆ. ಆದರೆ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಡಯಾನನ ಫೋನ್ ಮ್ಯಾನ್ಯುಯಲ್ ಹತ್ರನೇ ಇರುತ್ತೆ. ಅಂದ್ರೆ ಇಷ್ಟು ದಿನ ಪ್ರಿಯಾ ಜೊತೆ ಮಾತನಾಡಿದ್ದು ಮತ್ತೆ ಮೆಸೇಜ್ ಮಾಡಿದ್ದು ಎಲ್ಲ ಕೂಡ ಮ್ಯಾನ್ಯುಯಲ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮ್ಯಾನ್ಯುಯಲ್ ಮತ್ತು ಗ್ರೇಸಿ ಅಮ್ಮ ಮತ್ತೆ ಮನೆ ಶಿಫ್ಟ್ ಮಾಡಿ ವಾಪಸ್ ಹಳೆ ಮನೆಗೆ ಹೋಗಿರ್ತಾರೆ. ಈ ಕಡೆ ಪ್ರಿಯಾ ಡಯಾನಾಗೆ ಫೋನ್ಗೆ ಕಾಲ್ ಮಾಡಿರ್ತಾಳೆ. ಮ್ಯಾನ್ಯುಯಲ್ ಕಾಲ್ನ ಕಟ್ ಮಾಡ್ತಿರ್ತಾನೆ. ಪ್ರಿಯಾ ತನ್ನ 2ನೇ ರೌಂಡ್ ಇಂಟರ್ವ್ಯೂಗೆ ಹೋಗಿರ್ತಾಳೆ. ಆದರೂ ಕೂಡ ಅವಳಿಗೆ ಬರೀ ಡಯಾನಾ ಬಗ್ಗೆನೇ ಯೋಚನೆ ಆಗಿರುತ್ತೆ. ಆದರೆ ಇವಳು ಫೋನ್ ಮಾಡಿ ಚೆಕ್ ಮಾಡಿದರೆ ಅದು ಮಲಯಾಳಂನಲ್ಲಿ ಮಾತನಾಡುತ್ತಿರುತ್ತೆ. ಪ್ರಿಯಾಗೆ ಕನ್ಫರ್ಮ್ ಆಗುತ್ತೆ ಡಯಾನಾ ಇಂಡಿಯಾದಲ್ಲಿ ಇದ್ದಾಳೆ ಅಂತ. ಪ್ರಿಯಾ ಡಯಾನಾ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿ ಗೊತ್ತಾಗುತ್ತೆ ಅದಿತಿ ಎಂಬ ತಮಿಳಿಯನ್ ಹುಡುಗಿ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತಾಳೆ ಅಂತ. ಸ್ವಲ್ಪ ದಿನ ಅಷ್ಟೇ ಇಬ್ಬರು ಸೇರಿ ಒಂದು ಅನಾಥ ಮಗುವನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಪ್ರಿಯಾ ಅವಾಗಲೇ ಅದಿತಿಗೆ ಮೆಸೇಜ್ ಮಾಡಿ ನಾನು ಡಯಾನಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅದಿತಿ ಇಂಡಿಯಾಗೆ ಬಂದಿರ್ತಾಳೆ. ಅವಳನ್ನು ಪಿಕ್ ಮಾಡಲು ಮ್ಯಾನ್ಯುಯಲ್ ಏರ್ಪೋರ್ಟ್ಗೆ ಹೋಗಿರ್ತಾನೆ. ಮತ್ತೆ ಡಯಾನಾ ಮತ್ತೆ ಅಮ್ಮ ಇಬ್ಬರು ಕೂಡ ಬೇಕರಿಯಲ್ಲಿ ಇದ್ದಾರೆ. ನಾವು ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅಂತ ಮ್ಯಾನ್ಯುಯಲ್ ಅದಿತಿಗೆ ಹೇಳ್ತಾನೆ. ಮ್ಯಾನ್ಯುಯಲ್ ನೆಕ್ಸ್ಟ್ ಪ್ಲಾನ್ ಏನು ಅಂತ ಫೋನ್ ಮಾಡಿ ಅವರ ಅಂಕಲ್ಗೆ ಕೇಳ್ತಾನೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಗ್ರೇಸಿ ಅಮ್ಮ ಕಾಲ್ನಲ್ಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಅದಿತಿನ ಕೂಡ ಡಯಾನಾ ಇರೋ ಕಡೆನೆ ಕಳಿಸ್ಬಿಡು ಅಂತ ಹೇಳ್ತಾರೆ. ಈ ಕಡೆ ಪ್ರಿಯಾ ಅದಿತಿ ಮೆಸೇಜ್ ಮಾಡಿ ಡಯಾನಾ ನ್ಯೂಜಿಲೆಂಡ್ಗೆ ರೀಚ್ ಆದ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅದಿತಿ ಹೇಳ್ತಾಳೆ ಇಲ್ಲ, ನಾನು ನೋಡಿದ್ರೆ ಮ್ಯಾನ್ಯುಯಲ್ ಜೊತೆ ಇದ್ದೀನಿ. ಡಯಾನಾ ಆ್ಯಂಡ್ ಮತ್ತೆ ಅಮ್ಮ ಬೇಕರಿಯಲ್ಲಿ ಇದ್ದಾರೆ, ಅಲ್ಲೇ ಮೀಟ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಪ್ರಿಯಾ ಹೇಳ್ತಾಳೆ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ಅಲ್ಲಿಂದ ತಪ್ಪಿಸ್ಕೊಳ್ಳಿ ಅಂತ. ಆದರೆ ಅದೇ ಟೈಮಲ್ಲಿ ಮ್ಯಾನ್ಯುಯಲ್ ಅದಿತಿಗೆ ಸ್ಪ್ರೇ ಮಾಡಿ ಅವರ ಜ್ಞಾನ ತಪ್ಪಿಸ್ತಾನೆ. ಅದಿತಿ ಪ್ರಜ್ಞೆ ತಪ್ಪಲು 1 ನಿಮಿಷ ಮುಂಚೆಯಷ್ಟೇ ಪ್ರಿಯಾಗೆ ಒಂದು ವಿಡಿಯೋ ಕಳಿಸಿರುತ್ತಾಳೆ. ಆ ವಿಡಿಯೋದಲ್ಲಿ ಗ್ರೇಸಿ ಡಯಾನಾಗೆ ಒಂದು ವಿಡಿಯೋ ಮೆಸೇಜ್ ಕಳಿಸಿರ್ತಾಳೆ. ಡಯಾನಾ ಪ್ಲೀಸ್ ಇಂಡಿಯಾಗೆ ಬಾ, ನನಗೆ ಹುಷಾರಿಲ್ಲ, ನಿನ್ನ ಒಂದು ಕೊನೆ ಬಾರಿ ನೋಡಬೇಕು ಅಂತ. ಪ್ರಿಯಾಗೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದಿತಿ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ. ಇದಕ್ಕಾಗಿ ಇಂಟರ್ವ್ಯೂನ ಅರ್ಧಕ್ಕೆ ಬಿಟ್ಟು ಅವಳು ಬೇಕರಿ ಹತ್ರ ಹೋಗ್ತಾಳೆ. ಆದರೆ ಅಲ್ಲಿ ಅದಿತಿ ಇರುವುದಿಲ್ಲ. ಕೊನೆಗೆ ಯಾವುದೇ ದಾರಿ ಗೊತ್ತಾಗದೇ ಇದ್ದಾಗ ಪ್ರಿಯಾಗೆ ಒಂದು ಪಾಂಪ್ಲೆಟ್ ನೋಡ್ತಾಳೆ. ಇದರಲ್ಲಿ ಮ್ಯಾನ್ಯುಯಲ್ ಅವರ ಇನ್ನೊಂದು ಬೇಕರಿ ಶಾಪ್ ಓಪನ್ ಆಗ್ತಿರೋದು ಗೊತ್ತಾಗುತ್ತೆ. ಅದಕ್ಕಾಗಿ ಅವಳು ತಕ್ಷಣ ಪ್ರಿಯಾ ಇನ್ನೊಂದು ಬೇಕರಿ ಇರುವ ಕಡೆ ಹೋಗ್ತಾಳೆ. ಆದರೆ ಇದಕ್ಕೆಲ್ಲ ಮುಂಚೆ ಪೈಪ್ ಹತ್ರ ರಕ್ತ ಮೆತ್ತಿರೋದು ನೋಡಿರ್ತಾಳೆ. ಮತ್ತೆ ಇದನ್ನ ಅವಳ ಫ್ರೆಂಡ್ಗೆ ಸ್ಯಾಂಪಲ್ ಕೊಟ್ಟಿರ್ತಾಳೆ. ಅದೇ ಟೈಮಲ್ಲಿ ಅವಳು ಫೋನ್ ಮಾಡಿ ಹೇಳ್ತಾಳೆ ಇದರಲ್ಲಿ ಆಸಿಡ್, ಹ್ಯೂಮನ್ ಬ್ಲಡ್ ಮತ್ತು ಬೋನ್ ಮಿಕ್ಸ್ ಆಗಿದೆ, ದಯವಿಟ್ಟು ನೀನು ಇದರಿಂದ ದೂರ ಇಡು, ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಮ್ಯಾನ್ಯುಯಲ್ ಪ್ರಿಯಾ ನೋಡಿ ಸಾಯಿಸೋಕೆ ಟ್ರೈ ಮಾಡ್ತಾನೆ. ಆದರೆ ಪ್ರಿಯಾ ಮ್ಯಾನ್ಯುಯಲ್ಗೆ ಕಾರ್ನಲ್ಲಿ ಗುಚ್ಚಿ ಮ್ಯಾನ್ಯುಯಲ್ಗೆ ಆಕ್ಸಿಡೆಂಟ್ ಮಾಡ್ತಾಳೆ. ಅಲ್ಲಿ ಒಳಗಡೆ ನೋಡಿದರೆ ಅದಿತಿನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಸಾಯಿಸೋಕೆ ಟ್ರೈ ಮಾಡ್ತಿರ್ತಾರೆ. ಪ್ರಿಯಾ ಅದಿತಿನ ಬಾಕ್ಸ್ ಇಂದ ತೆಗೆದು ಸೇವ್ ಮಾಡ್ತಾಳೆ. ಅದೇ ಟೈಮಲ್ಲಿ ಗ್ರೇಸಿ ಮ್ಯಾನ್ಯುಯಲ್ಗೆ ಫೋನ್ ಮಾಡಿ ಕೆಲಸ ಮುಗಿತಾ ಅಂತ ಕೇಳ್ತಾಳೆ. ಆದರೆ ಫೋನ್ನ ಪ್ರಿಯಾ ಪಿಕ್ ಮಾಡಿ ನನಗೆ ಗೊತ್ತಿತ್ತು ಇದರ ಮಾಸ್ಟರ್ ಮೈಂಡ್ ನೀವೇ ಅಂತ. ನೆಕ್ಸ್ಟ್ ಡೇ ಪೊಲೀಸ್ ಬಂದು ಗ್ರೇಸಿ, ಮ್ಯಾನ್ಯುಯಲ್, ಜಾನ್ ಮತ್ತೆ ಅವರ ಅಂಕಲ್ ರಾಯ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಂದ ಫಿಲಂ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಗ್ರೇಸಿಗೆ ಗೊತ್ತಾಗುತ್ತೆ ಡಯಾನಾ ಮತ್ತೆ ಅದಿತಿ ಇಬ್ರು ಕೂಡ ಲೆಸ್ಬಿಯನ್ಸ್, ಇಬ್ರು ಕೂಡ ಮದುವೆ ಆಗ್ತಾರೆ ಅಂತ ಗೊತ್ತಾಗಿ ತುಂಬಾ ಕೋಪ ಮಾಡಿಕೊಂಡು ಈ ವಿಷಯ ಹೊರಗಡೆ ಗೊತ್ತಾದ್ರೆ ಮಾನ ಮರ್ಯಾದೆ ಏನಾಗಬೇಕು ಅಂತ ಯೋಚನೆ ಮಾಡಿ ಡಯಾನಾಗೆ ಮೋಸ ಮಾಡಿ ಇಂಡಿಯಾಗೆ ಕರೆಸ್ಕೊಡ್ತಾರೆ. ಅಂಕಲ್, ರಾಯ್, ಜಾನ್ ಮತ್ತು ಮ್ಯಾನ್ಯುಯಲ್ ಎಲ್ಲರೂ ಪ್ಲಾನ್ ಮಾಡಿ ಅವಳನ್ನು ಕೊಲೆ ಪ್ಲಾನ್ ಮಾಡ್ತಾರೆ. ಆದರೆ ಬೇಕರಿ ಸಿಟಿ ಮಧ್ಯದಲ್ಲಿರುವ ಮನೆ ಆಗಿರೋದ್ರಿಂದ CCTVಗಳು ಹೆಚ್ಚಿರುತ್ತೆ ಅಂತ ಪ್ಲಾನ್ ಮಾಡಿ ಅವರು ತಮ್ಮ ಹಳೆಯ ಮನೆಗೆ ಶಿಫ್ಟ್ ಆಗ್ತಾರೆ. ಯಾವಾಗ ಡಯಾನಾಗೆ ಗ್ರೇಸಿ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ಇಂಡಿಯಾಗೆ ಬರ್ತಾಳೋ ಆಗ ಎಲ್ಲರೂ ಸೇರಿಸಿ ಡಯಾನನ್ನ ಸಾಯಿಸ್ಬಿಡ್ತಾರೆ. ಮತ್ತೆ ಅವಳ ಬಾಡಿನ ಜಾನ್ ಒಬ್ಬ ಕೆಮಿಸ್ಟ್ ಆಗಿರೋದ್ರಿಂದ ಅವನು ಟ್ಯಾಂಕ್ಗೆ ಹಾಕಿ ಅದಕ್ಕೆ ಆಸಿಡ್ ಮಿಕ್ಸ್ ಮಾಡಿ ಪೂರ್ತಿ ಸುಟ್ಟಾಕ್ತಾನೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಪ್ರಿಯಾ ಗಮನಿಸ್ತಾಳೆ. ಅದರಿಂದ ಅದಿತಿ ಬಚಾವಾಗ್ತಾಳೆ. ಇದರಿಂದ ಮೂವಿ ಎಂಡ್ ಆಗುತ್ತೆ. ಆದರೆ ಇಲ್ಲಿಗೆ ಒಂದು ಸೀನ್ ಕಟ್ಟಾಗಿ ಮತ್ತೆ ಅದು ಸ್ಟಾರ್ಟಿಂಗ್ ಸೀನ್ಗೆ ಕರೆದುಕೊಂಡು ಹೋಗುತ್ತೆ. ಅಂದರೆ ಪ್ರಿಯಾ ಕಾರ್ ಡೆಂಟ್ ಆಗಿದ್ದ ಸೀನ್. ಇಲ್ಲಿ ಇನ್ನೊಂದು ಕರಿನಲ್ಲಿ ಮ್ಯಾನ್ಯುಯಲ್, ಅವರಮ್ಮ ಗ್ರೇಸಿ ಮತ್ತು ಜಾನ್ ಮತ್ತು ಅಂಕಲ್ ರಾಯ್ ಎಲ್ಲರೂ ಡಯಾನನ ಯಾವ ರೀತಿ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಪ್ಲಾನ್ ಎಲ್ಲ ಮುಗಿಸಿ ಜಾನ್ ಕಾರು ಓಡಿಸುವಾಗ ಮಿಸ್ ಆಗಿ ರಿವರ್ಸ್ ತೆಗೆದು
ರಿವರ್ಸಿಂದಾಗಿ ಕಾರು ಪ್ರಿಯ ಕಾರ್ಗೆ ಡೆಂಟ್ ಆಗುತ್ತೆ. ಆದ್ದರಿಂದ ಈ ಸೀನ್ ಮತ್ತೆ ಅದೇ ಸೀನ್ ತೋರಿಸುತ್ತಾ ಮೂವಿ ಎಂಡ್ ಆಗುತ್ತೆ.